ಸರ್ ಹೇಳಿ ಸರ್, ಇವತ್ತು ನಾಮಿನೇಷನ್ ಮೆರವಣಿಗೆ ಇವರ ಆಶೀರ್ವಾದದೊಂದಿಗೆ ಇವತ್ತು 11 ಗಂಟೆ ಸರಿಯಾಗಿ ನಾಮ ಪತ್ರವನ್ನು ಸಲ್ಲಿಸಿದ್ದೀನಿ. ಈಗ ತಾನು ನಾಮಪತ್ರ ಸಲ್ಲಿಸಿ ಮುಗಿಸಿ ಬಂದಿದ್ದೀನಿ. ಅದೇ ರೀತಿ ಶಕ್ತಿ ದೇವತೆ ತಾಯಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಬಂದು ನಮ್ಮ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ.ಟಿ. ರವಿಯವರು, ಶ್ರೀರಾಮುಲವರು, GM ಸಿದ್ದೇಶ್ವರವರು, BP ಹರೀಶ್ ಅವರು, ರೇಣುಕಾಚಾರ್ಯರು ಮತ್ತು ಇನ್ನಿತರ ಎಲ್ಲ ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಯಡಿಯೂರಪ್ಪನ ಜೊತೆಗೆ ಮತ್ತೊಂದು ಸೆಟ್ ನಾಮಪತ್ರವನ್ನು ಸಲ್ಲಿಸಲಿದ್ದೇನೆ. ರಾಜ್ಯ ನಾಯಕರು ಯಾರು ಬರ್ತಾರೆ ಸರ್? ಯಡಿಯೂರಪ್ಪನವರು ಬರ್ತಾರೆ, ಸಿ.ಟಿ. ರವಿಯವರು ಬರ್ತಾರೆ, ರಾಮುಲು ಬರ್ತಾರೆ, ಶಿವನಗೌಡ ನಾಯಕ್ ಬರ್ತಾರೆ, ಜಿಲ್ಲೆಯಿಂದ ಸಿದ್ದೇಶಣ್ಣವರು ಇದ್ದಾರೆ, ಹರೀಶ್ ಅಣ್ಣವರು ಇದ್ದಾರೆ, ರವೀಂದ್ರನಾಥ್ ಅವರು ಇದ್ದಾರೆ, ಹಾಗೂ ರೇಣುಕಾಚಾರ್ಯ. ಮೆರವಣಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೆರವಣಿಗೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಂಡಿಪೇಟೆ, ಚೌಕಿಪೇಟೆಯಿಂದ ಬಂದು ಇಲ್ಲಿ ವಸಂತ ಟಾಕಿ, ಕಾಯಿಪೇಟೆ, ಬಸವೇಶ್ವರ ದೇವಸ್ಥಾನದ ಮುಂದಾಸಿ ಮಹಾನಗರ ಪಾಲಿಕೆ ತಲುಪ್ತೀವಿ. ಎಲ್ಲೊಂದ್ ಕಡೆಗೆ ಮುಸ್ಲಿಂ ಮುಖಂಡರು ಕೂಡ ಬಂದ್ಬಿಟ್ಟು ಬಿಜೆಪಿ ಸೇರ್ಪಡೆ ಆಗ್ತದೆ. ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ? ಭಾರತೀಯ ಜನತಾ ಪಾರ್ಟಿ ಯಾರು ಬಂದರೂ ಬೇಡ ಅನ್ನಲ್ಲ, ಪಕ್ಷ ಒಂದು ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನೋ ನಮ್ಮ ಪಕ್ಷ. ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷ ಜೊತೆಗೆ ಅಂತ ಹೇಳಿದ್ರೆ ಮುಕ್ತ ಆಹ್ವಾನವನ್ನು. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಸಮರ್ಥ ಅಭ್ಯರ್ಥಿನ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಸನಗೌಡ ಯತ್ನಾಳ್ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಹಿರಿಯರವರು ನಮಗಿಂತ ಅನುಭವಿಸ್ತಿರ್ತಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯಂತ ನಿರ್ಧಾರ ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀವಿ. ಸರ್, ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಏನಾದರೂ ಕಾಮೆಂಟ್ ಮಾಡ್ತೀರಾ? ಸರ್, ಈಗ ಅದವ್ರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ದೇನು ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಯ ಪದದತ್ತ ಬಿಜೆಪಿ ಅಂತ ಏನು ಹೋಗ್ತಾ ಇದೀವಿ ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಸರ್, ತುಂಬಾ ಒಳ್ಳೆಯ ಆಲ್ರೆಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ ಅನ್ನ ಕಿತ್ತೊಗಿಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ತರಬೇಕು ಅಂತ ಹೇಳಿ. ಇವತ್ತು ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದೆ ಅಂದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಂಥದ್ದು ಏನಿದೆ ಅದು ಬಹಳ ಹುಮ್ಮಸ್ಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ಬಡವನ ಮಗ, ಹಮಾಲಿ ಮಾಡ್ತಕ್ಕಂಥ ನಮ್ಮ ಮಗ ಇವತ್ತು ಶಾಸಕನ್ ಮಾಡ್ಲೇಬೇಕು ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ತೀರ್ಮಾನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.